ಅಮ್ಮ ನಾನಮ್ಮ. ನಿನ್ನ ಅಮ್ಮ ಆಗುದು ಹೇಗ? ನಿನ್ನ ಅಪ್ಪ ಆಗಬೇಕಲ್ವಾ? ನಿನ್ನ ಮಗನಿಗೆ ನಿನ್ನ ಅಪ್ಪ ಆಗಬೇಕು. ನಿಮ್ಮದು ಬೇರೆ ಅಲ್ಲ, ನೀವೇ ಅಮ್ಮ ಅಲ್ಲ ನಾನಮ್ಮ. ಅಲ್ಲ ನೀನು ಅಮ್ಮ ಆಗುವುದಿಲ್ಲ ಎಂಬುದಾಗಿ ಹೇಳಿದ್ದು. ಅಲ್ಲ ನೀನು ಯಾರಂತ ಬೇಕಲ್ವಾ? ನೀನು ಯಾರ ಗೊತ್ತಾಗ್ಲಿಲ್ವಾ? ಅಮ್ಮ ನಾನು ನಿಮ್ಮ ಮಗ ಅಲ್ವಾ? ಏನದು? ಅಮ್ಮ ನನ್ನ ಮಗ ನೀನು ಏನ ಹೇಳುದು? ನಿಮಗೆ ಗೊತ್ತಿಲ್ಲ, ನಿಮಗೆ ಮದುವೆ ಆಗುದಕ್ಕಿಂತ ಮುಂಚೆ ನಿಮ್ಮ ಗಂಡನ ಮಗ. ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಜಾಗಿರ್ತೇವೆ. ಅಮ್ಮ ಏನ ನಿಮಗೆ ಸಿಟ್ಟು ಬರುದು ಯಾಕೆ? ಅಲ್ಲ ಏನಂತ ಮಾತಾಡುದ ನೀನು? ಅಮ್ಮ ನನಗೆ ಮದುವೆ ಆಗುವುದಕ್ಕಿಂತ ಮೊದಲೇ ನನ್ನ ಗಂಡ ನಿನ್ನ ಮಗ. ಏನದು? ಅಮ್ಮ ಪಾತಾಳದಲ್ಲಿ ಒಂದು ದಿವಸ ನನ್ನ ಅಪ್ಪ ಸತ್ತವಾಗ ನಿಮ್ಮ ಗಂಡನ ಬಳಿ ಹೋಗಿ ಹೇಳಿದೆ, ನನ್ನ ಅಪ್ಪ ಸತ್ತೇ ಹೋದ್ರ ಅಂತ. ಅದಕ್ಕೆ ಅವ್ರಿಗೆ ಹೇಳಿದ್ರು, ಚಿಂತೆ ಮಾಡಬೇಡ, ಇನ್ನು ಮುಂದೆ ನಾನಿದ್ದೇನೆ ಅಂತ. ಓ, ಅಂದ್ರೆ ನಿನ್ನ ಅಪ್ಪ ಸತ್ತಂತ ಸಂದರ್ಭ ಆಶ್ರಯವನ್ನು ಕೊಟ್ಟಿದ್ದಾರೆ ನಮ್ಮವರು. ಅದಕ್ಕಾಗಿ ನಿಂಗೆ ಆಶ್ರಯ ಕೊಟ್ಟ ಕಾರಣ ಅಪ್ಪ ಎಂಬುದ ಕರೆಯುತ್ತಾ ಇದ್ಯಾ? ಆಗಬಹುದು. ಅಮ್ಮ ನನ್ನ ಅಪ್ಪ ಸತ್ರು. ಅದೇ ಹೇಳಿದಲ್ವಾ, ಏನ್ ಮಾಡ್ಲಿಕ್ಕೆ ಆಗ್ತದೆ? ನಿನ್ನ ಅಪ್ಪ ಸತ್ತು ಹೋಗಿದ್ದಾರೆ, ಬಿಡುವ ಆ ವಿಚಾರ. ಅಪ್ಪಲ್ಲ ಈ ಅಪ್ಪ. ಆಪಲ ಈ ಅಪ್ಪ. ಅಯ್ಯಪ್ಪ ಅಯ್ಯಪ್ಪ ಏನು ಅದೆಲ್ಲ ಏನಂತ ಗೊತ್ತಾಗಿಲ್ಲ. ಅಮ್ಮ ನೀನು ಯಾರು? ಎಲ್ಲಿ? ಸ್ವರ್ಗಕ್ಕೆ ಹೋದಲ್ಲ ಸ್ವಲ್ಪ ಮುಂಚೆ. ಓಹೋ, ನೀನು ನನ್ನವರ ಜೊತೆಲಿ ದೇವಲೋಕ ಪಡೆಯುವಂತ ಉದ್ದೇಶದಿಂದ ಜೊತೆಲಿ ಹೋದವನು. ನನಗೆ ಆಗುದಿಲ್ಲಪ್ಪ. ನೀ ಅಳುವುದು ಯಾಕದಕ್ಕೆ? ವಿಷಯ ಉಂಟಮ್ಮ. ಹೇಳುದಕ್ಕ? ಯಾವುದು? ಅಂದ್ರೆ ನನ್ನವರ ಜೊತೆಯಲ್ಲಿ ನೀನು ದೇವಲೋಕಕ್ಕೆ ಹೋದವ. ಅಲ್ಲಿ ನಡೆದಂತ ವಿಚಾರ ಏನಾಯ್ತೆಂಬುದಾಗಿ ಗೊತ್ತುಂಟಲ್ವ ನಿನಗೆ? ಅದನ್ನ ಹೇಳಲಿಕ್ಕೆ ಬಂದದ್ದಮ್ಮ. ಯಾವುದದು? ಎಲ್ಲಿಂದ ಪ್ರಾರಂಭಿಸ್ಬೇಕಂತಲೇ ಗೊತ್ತಾಗುದಿಲ್ಲ. ಎಲ್ಲಿ ನಿಲ್ಲಿಸಿದೆ ಎಂಬುದು ಗೊತ್ತಾಯ್ತಾ ನಿನಗೆ? ಅಮ್ಮ ಇಲ್ಲೇ ನಿಲ್ಲಿಸಿದ್ದೆ. ಅಂದ್ರೆ ನೀನು ದೇವಲೋಕಕ್ಕೆ ಹೋದವರೆಂಬುವಲ್ಲಿಗೆ ನಿಲ್ಲಿಸಿದ್ದೀನಿ. ಅಲ್ಲಿಗೆ ನಿಲ್ಲಿಸಿ. ಅಮ್ಮ ನನ್ನ ಅಪ್ಪ ಸತ್ತವಾಗ ನಾನು ನಿಮ್ಮ ಗಂಡನ ಬಳಿಗೆ ಬಂದು ಹೇಳಿದೆ, ನಮ್ಮ ಅಪ್ಪ ಸತ್ರು, ಅದಕ್ಕೆ ಚಿಂತೆ ಮಾಡಬೇಡ, ನಾನಿದ್ದೇನೆ ಅಂತ ನಿಮ್ಮ ಗಂಡ ಹೇಳಿದ್ರು. ನಿಲ್ಲಿಸ ಅದನ್ನ ಹಾಗೆ ಹೇಳಿದ್ದೆ ಅಲ್ವಾ? ಮಗದೊಮ್ಮೆ ಎಂತ ಕೇಳುದು ನೀನು? ನೀವು ಅರ್ಧಕ್ಕೆ ಬಾಯಿ ಹಾಕ್ಬೇಡಿ, ಮತ್ತೆ ನನಗೆ ನೆನಪಾಗುದಿಲ್ಲ ಪ್ರಾರಂಭಿಸ್ಲಿಕ್ಕೆ. ನೀನು ಹೇಳುವಾಗ ಅರ್ಧಕ್ಕೆ ನಿಲ್ಲಿಸಿದ್ರೆ ಮತ್ತೆ ಗೊತ್ತಾಗುದಿಲ್ಲ. ಆಗಬಹುದು. ಆಮೇಲೆ ಸ್ವರ್ಗಕ್ಕೆ ಹೋದೆವಮ್ಮ. ಅದನ್ನ ಹೇಳಿದ್ದೀನಿ ನೀನು. ಸ್ವರ್ಗಕ್ಕೆ ಹೋದ ಕೂಡಲೇ ಹರಿವರ್ಷ ಖಂಡದಲ್ಲಿ ನಿಂತೆವು ನಾವು. ಅದ್ಯಾವು? ಅಲ್ಲಿ ಹರಿವರ್ಷ ಖಂಡದಲ್ಲಿ ಅಲ್ಲಿ ನಿಂತೆವಮ್ಮ. ನಿಂತ ಕೂಡ್ಲೆ ಬಂದ್ರಮ್ಮ. ಯಾರು ಬಂದದ್ದು? ದೇವತೆಗಳು. ಓ, ಈಗ ದೇವತೆಗಳೆಲ್ಲ ಬಂದ್ರ? ಯಾರೆಲ್ಲ ಬಂದ್ರು? ಎಷ್ಟು ಮಂದಿ ಬಂದ್ರು? ಒಂದಲ್ಲಮ್ಮ. ಒಂದಲ್ವಾ? ಎರಡಲ್ಲ, ಹತ್ತಲ್ಲ, ನೂರಲ್ಲ, ಸಾವಿರ ಅಲ್ಲ, ಲಕ್ಷ ಅಲ್ಲ, 33. ಏನದು? ಒಂದಲ್ಲ, ಎರಡಲ್ಲ, ನೂರಲ್ಲ, ಲಕ್ಷ ಅಲ್ಲ,
33 ಕೋಟಿ. 33 ಕೋಟಿ. ಓಹೋ 33 ಕೋಟಿ ದೇವತೆಗಳು ಬಂದ್ರ. ಈ ಕಡೆ ನಾವು, ಆ ಕಡೆ ಅವರು. ಯುದ್ಧ ಅಂದ್ರೆ ಬರೇ ಯುದ್ಧ ಅಲ್ಲ, ಮತ್ತೇನದು? ಕಾಲಗ ಅಂದ್ರೆ ಬರೇ ಕಾಲಗಲ್ಲ, ಜಗಲ ಅಂದ್ರೆ ಬೆಟ್ಟು ಅಂದ್ರೆ ಹೇಳಿ ಪ್ರಯೋಜನ. ಅದೆಲ್ಲ ಒಂದೇ ಆಯ್ತಾ? ಒಂದೇ ಹೇಳಿದ್ರೆ ಸಾಕು. ಎಲ್ಲ ಈ ಸಲ ಒಂದೇ ಆಗಿದೆ. ಈ ಸಲ ಯಾವಾಗಲೂ ಅದು ಒಂದೇ. ಅಲ್ಲಿ ಜಗಳ ಪ್ರಾರಂಭವಾಯಿತು ಅಂತ ಹೇಳು. ಯುದ್ಧ ಪ್ರಾರಂಭವಾಯಿತು. ಅಮ್ಮ ಯುದ್ಧ ಪ್ರಾರಂಭ ಆಯ್ತು. ಅಲ್ಲ ನಿನಗೆ ಏನಾಗಿದೆ? ಈ ಅಳುವುದೇಕೆ ಹೇಳು? ಯುದ್ಧದಲ್ಲಿ ದೇವತೆಗಳೆಲ್ಲ ಬೆಟ್ಟು ತಿಂದು ಓಡಿದ್ರಮ್ಮ. ಈಗ ದೇವತೆಗಳು ಓಡಿ ಹೋದ್ರ, ಅದಕ್ಕೂ ಅಳುವುದ ನೀನು? ಈಗ ದೇವತೆಗಳು ಓಡಿ ಹೋದದ್ದು, ಇದು ಒಳ್ಳೆಯ ವಿಚಾರ. ಅದನ್ನು ನಗುನಗುತ್ತಾದ್ರೆ ಹೇಳು ಪುಣ್ಯಾತ್ಮ. ಈ ಸಲ ನಗಲಿಕ್ಕಿಲ್ಲ. ನಗ್ಲಿಕ್ಕಿಲ್ವಾ? ಮತ್ತೆ ಉಂಟು. ನಗ್ಲಿಕ್ಕ? ಅಳುವುದಕ್ಕೆ ಮತ್ತೆ ಉಂಟಂತ ಹೇಳಿ ಮೊದಲು ಅಳುತ್ತಾ ಹೋಗುದ ನೀನು. ಹಾಗೆ ಪ್ರಾರಂಭಿಸಿ ಅಳುತ್ತಾ ಹೇಳು ನೋಡುವ. ಅಮ್ಮ, ನನ್ನ ಅಪ್ಪ ಸತ್ತವಾಗ ನಾನು ನಿಮ್ಮ ಯಜಮಾನ್ರ ಬಳಿಗೆ ಬಂದು. ನಿಲ್ಲಿಸ. ಏನು ಮತ್ತೆ ಮತ್ತೆ ಅದನ್ನೇ ಹೇಳುತ್ತ ನೀನು? ನನಗೆ ನೀವು ಮಧ್ಯೆ ಮಾತಾಡುವಾಗ ನನಗೆ ನೆನಪಾಗುದಿಲ್ಲಮ್ಮ. ಅದು ಕಷ್ಟ ಉಂಟು ಮಧ್ಯದಲ್ಲಿ ಮಾತಾಡ್ಕೊಡುವುದು. ಆಗಬಹುದು. ಎಲ್ಲಿ ನಿಲ್ಲಿಸಿದ್ದು? ಈಗ ನಿಲ್ಲಿಸಿದ್ರು ದೇವತೆಗಳು ಓಡಿ ಹೋದ್ರಮ್ಮ. ಹೌದು. ಕೊನೆಗೆ ಶಿವಪ್ಪ ಬಂದ. ಅದ್ಯಾರು? ಅಲ್ಲಿ ಅಧಿಕಾರಿ ಸುರಪ್ಪ ಬಂದದ್ದು. ಸುರಪ್ಪ ಬಿಲಿ ಐರಾವತ ಅವನದ್ದು. ಗೊತ್ತಿಲ್ವಾ? ಅದು ಚಂದ ಇಲ್ಲಮ್ಮ, 1000 ಸೊಂಡಿಲುಂಟು ಅದಕ್ಕೆ. ಅದು ಚಂದ ಇಲ್ಲ ಎಂಬುದೇ ನೀನು ಹೇಳುದಾ? ಎಷ್ಟು ಸೊಂಡಿಲುಂಟು? 1000 ಉಂಟಪ್ಪ. ಅದು ಎಲ್ಲ ಗೊತ್ತಿದ್ದ ವಿಚಾರವೇ. ನಿನಗೇನು ತಲೆ ಬಿಸಿ? ಅವನಿಗೆ ತೊಳಿಲಿಕ್ಕೆ ಕಷ್ಟ ಅಲ್ವಾ? ಈಗ ತೊಳೆಯುವುದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಕಷ್ಟ ಆಗ್ತದ ನಿಮಗೆ? ಅದು ಅವರಿಗೆ ಬಿಟ್ಟದ್ದು. ಅದನ್ನು ಏರಿಕೊಂಡು ಬಂದ ಸುರಪ್ಪ ಬಂದ. ಬಂದ ಕೂಡ್ಲೆ ನಮ್ಮರಾರು ಮತ್ತೆ ಹೇಳಿದ್ರು. ಏನಂತ? ಇವತ್ತು ನಿನ್ನಲ್ಲಿ ಮಾತಿಲ್ಲ, ಮಾಡು ಯುದ್ಧ ಅಂತ. ಅವನಲ್ಲಿ ಹೇಳಿದ್ರ? ಏನಾಯ್ತು? ಯುದ್ಧ ನಡೆಯಿತಮ್ಮ. ನಡೀತೆ. ಅಲ್ಲಿ ಕೂಡ ಹಾಗೆ. ಏನು ಯುದ್ಧ ಅಂದ್ರೆ ಜಗಲ ಅಂದ್ರೆ ಕಾಲ ಬೇಡ, ಬಿಟ್ಟು ಬಿಡು. ಅದೇ ಯುದ್ಧವೇ ನಡೆಯಿತಮ್ಮ. ದೇವೇಂದ್ರ ಕೂಡ ಪೆಟ್ಟು ತಿಂದು ಓಡಿದ. ಹೋಗ್ಲಿ ಆ ಕಡೆ ಹೋಗ್ಲಿ. ರಾಯರು ಗೆದ್ದಂತಹ ಸಂತಸದಲ್ಲಿ ಸಿಂಹಾಸನವನ್ನು ಏರಿದ್ರು. ನಾವೆಲ್ಲ ಬುಗೆ ಅಂತ ಹೇಳಿದೆವು. ಹೊಗಳಿದ್ದ ಏನೇನು ಹೇಳ್ತದೆ ಗೊತ್ತಾಗುದಿಲ್ಲ. ಯಾಕೆ ನೀನು ಆಳುವುದು? ನೀನು ಆ ಕಣ್ಣೀರನ್ನು ನಿಲ್ಲಿಸು ಸ್ವಲ್ಪ. ಅಮ್ಮ, ನನ್ನ ಹಬ್ಬ ಸತ್ತವಾಗ ನಿಮ್ಮ ಯಜಮಾನ್ರಲ್ಲಿ ಏನು ಮತ್ತೆ ಅದನ್ನೇ ಹೇಳುದು. ನನಗೆ ನೀವು ಮಧ್ಯೆ ಮಾತಾಡುವಾಗ ಅದೊಂದು ನೆನಪಾಗುದು. ಅದು ಕಷ್ಟ ನಿನಗೆ. ಎಲ್ಲಿ ನಿಲ್ಲಿಸಿದ್ದಮ್ಮ? ಈಗ ಗೊತ್ತಾಗಿಲ್ಲ. ಹೊಗಳಿದ್ರು ನಮ್ಮನ್ನು. ಬುಗೆ ಹೋಗೆ ಅಮ್ಮ. ಕೂಡ್ಲೆ ರಾಯರ ಸಿಂಹಾಸನ ಏರಿದವಾಗ ಒಬ್ಬ ಬಂದ ಇಷ್ಟಕ್ಕೆ ಇದ್ದಮ್ಮ. ಇಷ್ಟಕ್ಕೆ ಇದ್ದ. ಹೌದಾ? ಯಾರದು ಬಂದವ? ಯಕ್ಷರಾಜ ಪಿಂಗಳಾಕ್ಷ ಆಗಿರ್ಬೇಕದು. ಬಂದು ಪಟ ಏನಾಯ್ತು? ಏನದು ಪಟ ಪಟ? ನಮ್ಮವರಿಗೆ ಹೊಡೆದ. ಯಾರು? ಅವ. ಅಮ್ಮವ್ರೇನು ಮಾಡಿದ್ರ? ಅಲ್ಲಿಗೆ ಕೂತುಕೊಂಡ್ರಮ್ಮ. ಕೂತ್ಕೊಂಡದ್ದ? ಯಾಕ ಕೂತ್ಕೊಂಡದ್ದು? ಇವ ಪಟ ಹೊಡಿವಾಗ ಅಲ್ಲಿಗೆ ಕೂತ. ಎಷ್ಟಿದ್ದವ? ಇಷ್ಟಕ್ಕೆ ಇರುವುದು. ಅವನು ಹೊಡೆದದ್ದು ನೋಡಿ ನಮ್ಮವರಿಗೆ. ಅವ ಹಾರ್ತಾನೆ, ಹಾರಿಕೊಂಡು ಬರುವುದು. ಹಾರಿ ಹೊಡೆದ. ಅವ ಹೊಡಿಯುವಾಗ ನಮ್ಮವ್ರು ಏನು ಮಾಡಿದ್ರ? ಅಮ್ಮ ಅಲ್ಲಿಗೆ ಮಲಗಿದ್ರು. ಮಲಗಿದ್ದ? ಯಾಕೆ ಮಲಗಿದ್ರು? ಅಮ್ಮ ಮಲಗಿದಲ್ಲಿಗೂ ಪಟ ಹೊಡೆದದ್ದ? ನಮ್ಮವ್ರು ಈಗಲಾದ್ರೂ ಬಿಡ್ಲಿಕ್ಕಿಲ್ಲ. ಬಿಡ್ಲಿಕ್ಕೆ ಇಲ್ವೇ ಇಲ್ಲ. ಮುಂದೆ ಏನಾಯ್ತು? ಬಿಡ್ಲಿಕ್ಕೆ ಎಂತ ಉಂಟಮ್ಮ? ಏನಾಯ್ತು? ನೋಡುವಾಗ ಸತ್ಯ ಹೋಗಿದ್ದಾರೆ.